ನಮಸ್ಕಾರ ಬಾಯ್ಸ್, ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಬೆಳಗ್ಗೆ 5 ಗಂಟೆಗೆ ಮನೆಗೆ ಬಿಟ್ಟಿದ್ದು. ಯಾವ ರೇಂಜಿಗೆ ಚಳಿ ಹೊಡಿತೈತೆ ಅಂದರೆ ಹ್ಯಾಂಡಲ್ಸ್ ಹಾಕಿದ್ದೀನಿ. ಅದು ಹಾಕಿದ್ಮೇಲೆ ಗ್ರಿಪ್ ಹಿಡಿಯೋಕೆ ಆಗ್ತಿರ್ಲಿಲ್ಲ. ತೆಗಿತೀನಿ, ಕೈ ಫುಲ್ ಫ್ರೀಸ್ ಆಗ್ತೈತಿ. ಇಂಜಿನ್ ಹತ್ರ ಕೈ ಇಡಬೇಕಷ್ಟೇ. ಇವಾಗ ತಮಿಳ್ನಲ್ಲಿ ನೀವೆಲ್ಲ ನೋಡಿರ್ತೀರ, ವಿಶೇಷವಾಗಿರೋ ಜಾಗ ಯಾವುದಪ್ಪ, ಉರುಗ್ನಳ್ಳಿ ಅಂದರೆ ಯಾವುದು, ಹೆಂಗಿರುತ್ತೆ ಅಂತ ಕ್ಯೂರಿಯಾಸಿಟಿ ಇರುತ್ತೆ. ಅದು ಯಾವ ಪ್ಲೇಸು ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ನಮ್ಮ ಹರಿಹರದಿಂದ ಅದು ಒಂದು 90 ಕಿಲೋಮೀಟ್ರ್ ಸರೌಂಡಿಂಗಲ್ಲಿದೆ. ಬೆಳಗ್ಗೆ ಬೇಗನೆ ಹೋಗ್ಬೇಕಿತ್ತು, ಬಟ್ ನಾವು 5 ಗಂಟೆಗೆ ಬಂದರೂ ಈ ರೇಂಜಿಗೆ ಚಳಿ ಹೊಡಿತೈತೆ ಅಂದರೆ 4 ಗಂಟೆಗೆ ಏನಾದ್ರು ಬಂದುಬಿಟ್ಟಿದ್ವಿ ಅಂದರೆ ಅಲ್ಲೆಲ್ಲಾರು ಬೆಂಕಿ ಹಾಕೊಂಡು ರೋಡ್ ಸೈಡಲ್ಲಿ ಬೆಂಕಿ ಕಾಸ್ಕೊಂತ ಕೂತ್ಕೋಬೇಕಿತ್ತು ಅಷ್ಟೇ. ಆಲ್ರೆಡಿ ಸನ್ರೈಸ್ ಆಗಿದೆ, ಸೂರ್ಯ ಮೇಲೆ ಬಂದಿದ್ದಾನೆ. ವೆದರ್ ಮಾತ್ರ ಸಖತ್ತಾಗಿದೆ ಈ ಸೈಡು. ಈ ಜಾಗ ಎಲ್ಲಿದೆ ಅಂದರೆ ಹಿರೇಕೆರೂರು, ಶಿರಾಳಕೊಪ್ಪ ಮತ್ತು ಸೊರಬ ನಿಯರ್ ಇದೆ. ಸೊರಬದಿಂದ ಒಂದು 10 ಕಿಲೋಮೀಟ್ರ್ ಆಗ್ಬೋದೇನೋ. ಈ ಜಾಗದ ವಿಶೇಷತೆ ಏನು, ಹೆಂಗಿದೆ ಜಾಗ, ಇದಕ್ಕೆ ಪವಾಡ ಕ್ಷೇತ್ರ ಅಂತಲೇ ಕರೀತಾರೆ. ಅದು ಯಾವುದಕ್ಕೆ ಕರೀತಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ. ನಮ್ಮ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಹೊಸ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ. ಹಾಗೆ ನಿಮಗೇನಾದರೂ ಬೇರೆ ಜಾಗಗಳು ಮತ್ತು ಈ ಥರ ವಿಶೇಷವಾಗಿರೋ ಜಾಗಗಳು, ಪವಾಡ ಕ್ಷೇತ್ರಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಅಲ್ಲಿದ್ದು ಕೂಡ ವಿಡಿಯೋ ಮಾಡೋಣ. ಅದನ್ನು ಜನಗಳಿಗೆ ತೋರಿಸೋ ಪ್ರಯತ್ನ ಮಾಡೋಣ. ಇವತ್ತಿನ ವಿಡಿಯೋ ಉರುಗ್ನಳ್ಳಿ ಕಾಳಿಂಗೇಶ್ವರ ಸ್ವಾಮಿ ಮತ್ತು ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಇದನ್ನು ಪವಾಡ ಕ್ಷೇತ್ರ ಅಂತ ಯಾಕೆ ಕರೀತಾರೆ ಅಂತ ಮುಂದೆ ಹೋಗ್ತಾ ಹೇಳ್ತೀನಿ ಬನ್ನಿ. ನಾನು ಇದೇ ಥರ ಜಾಗನ ಹರಪನಹಳ್ಳಿ ಡಿಸ್ಟಿಕಲ್ಲಿರೋಂಥ ಸುತ್ತೂರು ಅನ್ನೋ ಪ್ಲೇಸಲ್ಲಿ ತೋರಿಸಿದ್ದೆ. ಅಲ್ಲಿರೋದು ಜುಂಜಪ್ಪ. ಕೆಲವೊಬ್ರಿಗೆ ಗೊತ್ತಿರುತ್ತೆ, ನಿಮ್ಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಹಿರಿಯರಿಗೆ ಕೇಳಿ ನೋಡಿ ಜುಂಜಪ್ಪ ಅಂದ್ರೆ ಏನು ಅಂತ. ಜುಂಜಪ್ಪನ ಕಾಣಿಕೆ ಕೊಡಿ ಅಂತ ಮನೆ ಹತ್ರ ಬರ್ತಿದ್ರು, ಒಂದು ಬೆಳ್ಳಿದು ನಾಗಪ್ಪನ ಮೂರ್ತಿ ತಗೊಂಡು. ಆ ಥರ ರಿಲೇಟೆಡ್ ವಿಡಿಯೋ ಇದು. ಅಂದರೆ ಇಲ್ಲಿ ಯಾವುದೇ ಥರ ಜುಂಜಪ್ಪ ಇರೋಲ್ಲ, ಇಲ್ಲಿರೋದು ಕಾಳಿಂಗೇಶ್ವರ ಸ್ವಾಮಿ ಅಂತ. ಇಲ್ಲಿ ಅನೇಕ ರೀತಿಯಾಗಿರೋಂಥದ್ದು ಏನು ಅಂದರೆ ನಾಗ ಪ್ರತಿಮೆಗಳಿದೆ, ಪ್ರತಿಷ್ಠಾಪನೆ ಮಾಡಿರೋಂಥ ನಾಗ ಪ್ರತಿಮೆಗಳಿವೆ ಇಲ್ಲಿ. ಇವಾಗಿಂದ ಅಂತಲ್ಲ, ತುಂಬ ವರ್ಷಗಳಿಂದ, ನಾನು ಚಿಕ್ಕವನಿದ್ದಾಗಿಂದ ಈ ಪ್ಲೇಸ್ ಬಗ್ಗೆ ಕೇಳ್ತಿದ್ದೀನಿ. 1-2 ಸಲನೂ ವಿಸಿಟ್ ಮಾಡಿದ್ದೀನಿ. ಚೆನ್ನಾಗಿದೆ, ಮನಸ್ಸಿಗೆ ನೆಮ್ಮದಿ ಸಿಗುವಂಥ ಜಾಗ. ಇಲ್ಲಿಂದ ಸಾಗರ 55 ಕಿಲೋಮೀಟ್ರ್. ಜೋಗನೂ ಹೋಗ್ಬೋದಿತ್ತು, ಜೋಗಕ್ಕೆ ಹೋಗೋಕ್ಕೆ ಕೆಳಗಡೆ ಬಿಟ್ಟರೆ ಚೆಂದ. ಇನ್ನೊಂದು 6 ತಿಂಗಳು ಜೋಗ ಫುಲ್ ರೆಡಿ ಆದಮೇಲೆ ಹೋಗೋಣ ಅಂತ. ಭಯ್ಯ ಹೆಂಗೈತಿ ಫೀಲು? ಇವರೇ ನಮ್ಮ ಬ್ರದರು ನೋಡಿ, ಫುಲ್ ಹೆಂಗೆ ಪ್ಯಾಕ್ ಆಗ್ಬಿಟ್ಟವನು. ಸುಣ್ಣದ ಕೊಪ್ಪ ಇವಾಗಿರೋದು, ಸುಣ್ಣದ ಕೊಪ್ಪ. ಇಲ್ಲಿ ಹಿರೇಕೆರೂರು ಉಪವಿಭಾಗ ಪ್ರಾರಂಭ. ಇಲ್ಲಿಂದ ಇನ್ನೊಂದು 50 ಕಿಲೋಮೀಟ್ರ್ ಇದೆ. ಬೆಳಗ್ಗೆ ಬಿಸಿನೀರು ಕುಡಿದು ಬಂದಿರೋದಕ್ಕೆ ಚಳಿಗೆ ಫುಲ್ ಒಂಥರ ಫ್ರೀಸ್ ಆಗಿಬಿಟ್ಟಿವಿ. ಬನ್ನಿ ಹೋಗ್ತಾ ಸಿಗ್ತೀವಿ. ಕುಂತು ಕಾಲೆಲ್ಲ ಟೈಟ್ ಆದಂಗೆ ಆಗ್ಬಿಟ್ಟಿತ್ತು, ಅದಕ್ಕೆ ಒಂದು ಸ್ವಲ್ಪ ವಾಕ್ ಮಾಡ್ತಿದ್ದೀವಿ. ಶಿವಮೊಗ್ಗದಿಂದನೂ ಬರ್ಬೋದು, ದಾವಣಗೆರೆಯಿಂದನೂ ಬರ್ಬೋದು, ಹುಬ್ಳಿಯಿಂದನೂ ಬರ್ಬೋದು. ಹುಬ್ಳಿಯಿಂದ ಒಂದು 100 ಮೇಲೆ ಆಗ್ಬೋದು, ಗೊತ್ತಿಲ್ಲ ನನಗೆ. ಹುಬ್ಳಿ ಕಡೆಯಿಂದ ನಾನು ಯಾವಾಗೂ ಬಂದಿಲ್ಲ. ಶಿವಮೊಗ್ಗದಿಂದನೂ ಒಂದು 65-70 ಕಿಲೋಮೀಟ್ರ್ ಆಗ್ಬೋದು. ದಾವಣಗೆರೆಯಿಂದ ಒಂದು 110 ಕಿಲೋಮೀಟ್ರ್ ಆಗ್ಬೋದು. 1 ಡೇಗೆ ಬಂದು ಹೋಗೋಂಥ ಪ್ಲೇಸ್ ಇದು. ಏಕೆಂದರೆ ಪೂಜೆ ಪುನಸ್ಕಾರಗಳು ಅತಿ ಹೆಚ್ಚು ನಡೆಯುತ್ತಿರುತ್ತೆ ಇಲ್ಲಿ. ಅದರಲ್ಲೂ ಸೋಮವಾರ ವಿಶೇಷವಾಗಿರುವಂಥ ದಿನ ದೇವರಿಗೆ. ಹಂಗಾಗಿ ಇವತ್ತು ನಾವು ಕೂಡ ಸೋಮವಾರ ಹೋಗ್ತಿದ್ದೀವಿ. ಈ ವಿಡಿಯೋ ನಮ್ಮ ಆಪೋಸಿಟ್ ಕಾಣಿಸ್ತಿರೋದೇ ಶಿರಾಳಕೊಪ್ಪದ ಬಸ್ ಸ್ಟ್ಯಾಂಡು. ಮೇ ಬಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅನಿಸುತ್ತೆ. ನಾವು ಇಲ್ಲಿಂದ ರೈಟ್ ತೊಗೋಬೇಕೀಗ. ಹೋಗು. ಸುಸ್ವಾಗತ. ಇದು ಶಿರಾಳಕೊಪ್ಪದ ಬಸ್ ಸ್ಟ್ಯಾಂಡ್. ಮೇ ಬಿ 2 ಮಿಕ್ಸ್ ಇದೆ ಅನಿಸುತ್ತೆ, ಪ್ರೈವೇಟು KSRTC 2. ಗೊತ್ತಿಲ್ಲ, ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಹಾಕಿ. ಗೌರ್ಮೆಂಟ್ಸ್ ಬಸ್ಸು ಮತ್ತು ಪ್ರೈವೇಟ್ ಬಸ್ಸು 2 ಜೊತೆಗೆ ಇರುತ್ತಾ ಅಂತ. ಸೊರಬ ಆನವಟ್ಟಿ, ರೈಟ್ ಹೋದರೆ ಆನವಟ್ಟಿ, ಹಿಂಗೆ ಹೋದರೆ ಸೊರಬ. ಬಾಗ್ರು ಹೋಗು. ಇಲ್ಲಿಂದ ಸೊರಬ 16, ಸಾಗರ 44, ಸಿದ್ದಾಪುರ 42, ಬನವಾಸಿ 40, ಜೋಗಪಾಲ್ 61, ಮುರುಡೇಶ್ವರ 133, ಶಿರಸಿ 63, ಹೊನ್ನಾವರ 107, ಭಟ್ಕಳ 142. ನಾವು ಹೋಗ್ಬೇಕಾಗಿರೋಂಥ ದೇವಸ್ಥಾನ ಇನ್ನೊಂದು 15 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ನಾವು 3 ಸೈಡು ಟೈಮ್ ಆಗ್ತಾ ಫಾಗ್ ಕಡಿಮೆ ಆದರೆ, ಇಲ್ಲಿ ಟೈಮ್ ಆಗ್ತಾ ಫಾಗ್ ಜಾಸ್ತಿ ಆಗ್ತೈತಿ ನೋಡ್ರಿ. ಫುಲ್ ಎಲ್ಲ ಹೆಂಗೆ ತುಂಬ್ಕೊಂಡ್ಬಿಡುತ್ತೆ ಆ ಕಡೆ ಈ ಕಡೆ ಫಾಗು. ನಮಗೆ ಲೊಕೇಶನ್ನೇ ಸಿಗ್ತಿಲ್ಲ. ಇದೇ ರೋಡಲ್ಲೇ ಇದೆ, ಇನ್ನೊಂದು 2 ಕಿಲೋಮೀಟ್ರ್ ಮುಂದೆ ಹೋಗಬೇಕು. ಬಟ್ ಫಾಗ್ ನೋಡಿ, ಫುಲ್ ಒಂಥರ ಜೋಗ ಹತ್ತತ್ರ ಬಂದಂಗೆ ಒಂಥರ ವೈಬ್ಸೇ ಚೇಂಜ್ ಆಗ್ತೈತಿ. ರೋಡು ಚೆನ್ನಾಗಿಲ್ಲ. ಎಲ್ಲಿಂದ ಅಂದರೆ ಹೊಡೆದ ಯಾರೋ ಶಿರಾಳಕೊಪ್ಪದಿಂದ ರೋಡ್ ಸರಿ ಇಲ್ಲ, ರೈಟ್ ಹೋಗಬೇಕು. ಬನ್ನಿ ಇಲ್ಲಿ ಹೋಗೋಣ. ಸುಕ್ಷೇತ್ರ ಉರುಗ್ನಳ್ಳಿ. ಇಲ್ಲಿಂದ ಸರ್ವ ಇನ್ನೊಂದು 6 ಕಿಲೋಮೀಟ್ರ್ ಇದೆ.
ಈ ಜಾಗದಲ್ಲಿ ವಿಶೇಷತೆ ಏನು ಅಂತಂದರೆ, ನಮ್ಮೆಲ್ರಿಗೂ ಗೊತ್ತು ಬೇವಿನ ಮರ ಅಂದರೆ ವಿಷ ಇರುತ್ತೆ, ಅದರ ಎಲೆಗಳು ವಿಷ ಇರುತ್ತೆ ಅಂತ. ಬಟ್ ಇಲ್ಲಿರೋ ಬೇವಿನ ಮರದಲ್ಲಿ ವಿಷ ಇಲ್ಲ. ಅದು ಈ ದೇವಸ್ಥಾನದ ವಿಶೇಷ. ಅದು ಯಾಕೆ ಆ ಥರ ಆಗಿದೆ ಅಂತಂದರೆ, ಸುಮಾರು ವರ್ಷಗಳ ಹಿಂದೆ ತಪಸ್ವಿಗಳು ಮತ್ತು ಸಾಧಕರು ಇದೇ ಜಾಗದಲ್ಲಿ ಕೂತು, ಅಂದರೆ ಇವಾಗ ನಾವು ಹೋಗ್ತಿದ್ದೀವಲ್ಲ ಅದೇ ಜಾಗದಲ್ಲಿ ಕೂತು ತಪಸ್ಸುಗಳನ್ನು ಮಾಡಿ ಇಷ್ಟಾರ್ಥ ಸಿದ್ಧಿಯನ್ನು ಮಾಡ್ಕೊಂಡಿದ್ರಂತೆ. ಹಂಗಾಗಿ ಇಲ್ಲಿ ಇರೋಂಥ ಪ್ರತಿಯೊಂದು ಹಾವುಗಳು ತುಂಬ ಇದೆ ಇಲ್ಲಿ. ಈ ಊರಲ್ಲಿ ತುಂಬ ಹಾವುಗಳಿದೆ, ಅದಕ್ಕೆ ನಾವು ಉರುಗ್ನಳ್ಳಿ ಅಂತ ಕರೀತಾರೆ. ಬಟ್ ಅವು ಮನುಷ್ಯರಿಗೆ ಯಾವತ್ತೂ ತೊಂದರೆ ಮಾಡಿಲ್ಲ ಅಂತೆ. ಮನುಷ್ಯರಿಂದ ಅವಕ್ಕೂ ತೊಂದರೆ ಆಗಿಲ್ಲ, ಹಾವುಗಳಿಂದ ಮನುಷ್ಯರಿಗೂ ತೊಂದರೆ ಆಗಿಲ್ಲ. ಹಂಗಾಗಿ ಈ ಜಾಗನ ವಿಶೇಷವಾಗಿರೋಂಗೆ ಉರುಗ್ನಳ್ಳಿ ಅಂತಲೇ ಕರೀತಾರೆ. ಹಾವುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿರೋಂಥ ಜಾಗ ಇದು. ಅಂದರೆ ಅವನ್ನ ಯಾವುದೇ ಥರ ಹಿಂಸೆ ಮಾಡೋದಾಗಲಿ, ಹೊಡೆಯೋದಾಗಲಿ, ಬಡಿಯೋದಾಗಲಿ ಮಾಡಲ್ಲ. ಮನೇಲಿಟ್ಟು ಪೂಜೆ ಮಾಡೋವಂಥ ಜಾಗ ಇದು. ತಪಸ್ಸು ಹೆಚ್ಚಿನ ಮಾಹಿತಿನ ಅಲ್ಲಿ ಒಳಗಡೆ ಹೋಗಿ ತಿಳ್ಕೊಂಬೋಣ. ಉರುಗ್ನಳ್ಳಿ ತುಂಬ ಜನ ಬಂದಿರ್ತಾರೆ, ನಾವೇ ಲೇಟು. ಶ್ರೀ ಕ್ಷೇತ್ರ ವಿಷವಿಲ್ಲದ ಬೇವಿನ ಮರ ಇವಾಗ ಸದ್ಯಕ್ಕೆ ಹಿಂಗಾಗಿದೆ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ವಿಷವಿಲ್ಲದ ಬೇವಿನ ಮರ. गुरुदेवो महादेवो गुरुदेवो सदाशिवः गुरुदैवात् परं नास्ति तस्मै श्री गुरवे नमः। ओम गणनाथ सरस्वतीं शुक्र बृहस्पतिं पंचयथां समस्मरे नित्यमेधवाणीं प्रवर्तते। यशो नाम उपाभ्यं या देवी सर्वमङ्गलां तयो संतृणार्थवं सांस्रोतो जयमङ्गलम्। ओम शिव शिव शम्भो राज्ञया प्रवर्तमानस्यात् ब्रह्मणोदिति प्रार्थे श्वेतवरः कल्पे वैवस्वतमन्तरे कलियुगे प्रथमपादे जम्बोद्वीपे भरतवर्षे भरतखण्डे मेरो दक्षिणदिग्भागे श्रीशैलस्य पश्चिमप्रदेशे कर्णाटकदेशे व्यवहारिका चन्द्रमानेन शालिवांशिके प्रभुवादिसृष्टिसंवत्सरामध्ये श्रीशिके सावधाने क्रोधिनाम संवत्सरे उत्तरायणे माघमासे शुक्लपक्षे शुभाश्रीवासरे शुभनक्षत्रे ಇಲ್ಲಿ ಇನ್ನೊಂದಿದೆ ನೋಡಿ, ನಾಗ ಸನ್ನಿಧಿ ಅಂತ. ಇಲ್ಲಿ ಎಷ್ಟು ನಾಗಮೂರ್ತಿಗಳಿದೆ ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ನಾಗಮೂರ್ತಿಗಳು ಪ್ರತಿಯೊಂದು ಇದೆ ಇಲ್ಲಿ. ಇಲ್ಲಿ ಹರಕೆ ಕಟ್ಕೊಂಡವರು ಬಂದ್ಬಿಟ್ಟು ಇಲ್ಲಿ ನಾಗಪ್ಪಂಗೆ ಹಾಲು ಹಾಕಿ ಪೂಜೆ ಸಲ್ಲಿಸಿ ಹೋಗ್ತಾರೆ. ಇದು ಈ ದೇವಸ್ಥಾನದ ಹಿಂದ್ಗಡೆನೇ ಇರೋದು. ಈ ದೇವಸ್ಥಾನ ಇಲ್ಲಿದೆ ನೋಡಿ, ದೇವಸ್ಥಾನದ ಹಿಂದ್ಗಡೆ ನಾಗ ಸನ್ನಿಧಿ ಅಂತ ದೇವಸ್ಥಾನದ ಗೋಪುರ. ಇಲ್ಲೆಲ್ಲ ವಿಶೇಷ ದಿನಗಳಲ್ಲಿ ಪೂಜೆ ನಡೆಯುತ್ತಂತೆ. ನಾವು ಬಂದಿದ್ದು ಪೂಜೆ ಅಂತ ಮುಗೀತು. ದೇವಸ್ಥಾನ ಹಿಂದ್ಗಡೆನೇ ಇದೆ ನೋಡಿ. ಇಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೇನೋ ಅನಿಸುತ್ತೆ ಎಲ್ಲ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬ್ರದರ್, ಬಾಯ್.